आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। ನಮಸ್ಕಾರ ವೀಕ್ಷಕರೇ, ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರೋಹಿತ್ ಪವಾರ್. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳಿಕೆ ನೀಡಿದರು. ಎಲ್ಲ ಸಂಘಟನೆಯವರು 28ನೇ ತಾರೀಕು ಬಿಜಾಪುರ ಬಂದ್ ಮಾಡ್ತೀವಿ ಅನ್ನೋದು ಒಂದು ಘೋಷಣೆ ನೀಡಿದರು. ಇವಾಗ ಕಾಂಗ್ರೆಸ್ ಪಕ್ಷದಿಂದ 28ನೇ ತಾರೀಕು ಬಿಜಾಪುರ ಬಂದಿಲ್ಲ, 30ನೇ ತಾರೀಕು ಮುಂದೂಡಲಾಗಿದೆ. ಕೇಂದ್ರೀಯ ಗೃಹ ಸಚಿವ ಅಮಿತ್ ಶಾ ಅವರು ಸದನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದರ ಪ್ರಯುಕ್ತ ರಾಷ್ಟ್ರಾದ್ಯಂತ ಮತ್ತು ರಾಜ್ಯಾದ್ಯಂತ ದಲಿತ ಪರ ಸಂಘಟನೆಗಳ ಒಂದು ಧರಣಿ ಪ್ರದರ್ಶನ ನಡೀತಾ ಇದೆ. ಅದಕ್ಕನುಗುಣವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇದೇ 28ರಂದು ಧರಣಿ ಪ್ರದರ್ಶನ ನಡೆಯಲು ದಲಿತ ಪರ ಸಂಘಟನೆಗಳು ಖಚಿತಪಡಿಸಿವೆ. ಆದರೆ ಕಾಂಗ್ರೆಸ್ ಪಕ್ಷದಿಂದ ಅಂದರೆ ನಿನ್ನೆ ಅಕಾಲಿಕವಾಗಿ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಸಾವಿನ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದವರು 30ನೇ ತಾರೀಕಿಗೆ ಧರಣಿ ನಡೆಸುವುದಾಗಿ ಖಚಿತಪಡಿಸಿದ್ದಾರೆ. ಸಂಸತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನಕಾರಿಯಾಗಿ ಮಾತನಾಡಿದ ಅಮಿತ್ ಶಾ ವಿರುದ್ಧ ನಾಳೆ ಬಂದ್ ಕರೆ ನೀಡಲಾಗಿತ್ತು. ಅದರಿಂದ ಕಾಂಗ್ರೆಸ್ನವರು ಹಿಂದೆ ಸರಿದಿದ್ದಾರೆ ಮತ್ತು ಅವರು ಮುಂದಿನ ತಾರೀಖನ್ನು ಬೇರೆ ನಿಗದಿಪಡಿಸಿದ್ದಾರೆ. ಆದರೆ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ನಾಳಿನ ಬಂದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನಾಳೆಗೆ ವಿಜಯಪುರ ಬಂದ್ ಕರೆ ನೀಡಲಾಗಿದ್ದು ಅದನ್ನು ನಾವು ಪೂರ್ಣಗೊಳಿಸಿ ಯಶಸ್ವಿಗೊಳಿಸ್ತೇವೆ. ಅದರಲ್ಲಿ ದಲಿತ ಸಂಘಟನೆಯ ಎಲ್ಲ ಮಹಾ ಒಕ್ಕೂಟದ ನಾಯಕರುಗಳು ಈಗ ಇಲ್ಲಿ ಉಪಸ್ಥಿತರಿದ್ದು ನಾವು ನಿರ್ಧಾರ ಮಾಡಿದ್ದೇವೆ. ಪರಶುರಾಮ ಚಲವಾದಿ, ಮತ್ತಿನ್ ದೇವದರ್ ಹಾಗೂ ಶಾಸ್ತ್ರಿ ಹೊಸ್ಮನಿ, ಮಲ್ಲು ಇತರ ಎಲ್ಲ ಮುಖಂಡರುಗಳು ಇಲ್ಲಿದ್ದೇವೆ. ನಾಯಕತ್ವ ಪರಶುರಾಮ್ ಲಂಬೋಣವರು ಹಿರಿಯರು, ಅವರಿಗೆ ವಹಿಸಿದ್ದೇವೆ. ಇದನ್ನು ಎಲ್ಲ ದಲಿತ ಮುಖಂಡರುಗಳು ಈಗಿನೇನು ನಾಯಕರುಗಳು ಅದರ ಈ ದಲಿತ ಸಂಘಟನೆಗಳದು ನಾವೆಲ್ಲರೂ ಕೂಡಿಕೊಂಡು ನಾಳಿನ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೇವೆ. ಮತ್ತು ಆ ಕಾಂಗ್ರೆಸ್ನವರ ಏನು ಮುಂದೂಡಲಾಗಿರುವ ಅನ್ನುವ ಸಂದೇಶವನ್ನು ಈಗ ಹಳ್ಳಿಗಳಲ್ಲಿ ಹಬ್ಬಿರ್ತದೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಹಾಗೂ ಮಾನವೀಯ ಮೌಲ್ಯಗಳಲ್ಲಿ ನಂಬಿಕೆ ಉಳ್ಳಂತಹ ಎಲ್ಲ ಈ ಭಾರತೀಯ ಸಂವಿಧಾನದ ಮೇಲೆ ಗೌರವ ಹಾಗೂ ಹೆಮ್ಮೆ ಪಡುವಂಥ ಎಲ್ಲರೂ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅಂತೇಳಿ ಅವರೆಲ್ಲರಲ್ಲಿ ನಾವು ಈ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಪರವಾಗಿ ಮನವಿ ಮಾಡ್ಕೋತಿದ್ದೇವೆ. ಅದಕ್ಕಾಗಿ ನಾಳೆ 10 ಗಂಟೆಗೆ ಸರಿಯಾಗಿ ಸಿದ್ದೇಶ್ವರ ಗುಡಿಯಿಂದ ಮೊದಲೇನು ಮನವಿಯಲ್ಲಿ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಅದೇ ಮಾರ್ಗವಾಗಿ ಅದು ಏನೇನು ಕಾರ್ಯಕ್ರಮ ಯೋಜನೆಯನ್ನು ನಾವು ರೂಪಿಸಿದ್ದೇವೆ ಅದರ ಚೌಕಟ್ಟಿನಲ್ಲಿ ನಾಳೆ ಕಾರ್ಯಕ್ರಮ ನಡೆಯಲಿದೆ. ಅದಕ್ಕೆ ಜಿಲ್ಲಾಡಳಿತವು ಕೂಡ ನಮಗೆ ಸ್ಪಂದನೆ ಮಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊತೇವೆ. ಮತ್ತು ಎಲ್ಲ ಈ ಜಿಲ್ಲೆಯ ಮತ್ತು ಬೇರೆ ಜಿಲ್ಲೆಯ ಜನರು ಭಾಗವಹಿಸ್ತಾ ಇದ್ದಾರೆ. ಸುತ್ತಮುತ್ತಲಿನ ಬಾಗಲಕೋಟೆ ಆಗಲಿ, ಗುಲ್ಬರ್ಗ ಆಗಲಿ, ಬೆಳಗಾವಿ ಆಗಲಿ ಅವರಿಗೂ ಕೂಡ ನಾಳಿನ ಕಾರ್ಯಕ್ರಮ ಏನು ರದ್ದಾಗಿರಲಿಲ್ಲ, ಬಿಜಾಪುರ ಬಂದ ನಾಳೆ ಕರೆ ಕೊಡಲಾಗಿತ್ತು. ಅದನ್ನು ಸಕ್ಸಸ್ಫುಲ್ ನಾವು ಮಾಡ್ತೇವೆ ಅಂತೇಳಿ ದಲಿತ ಸಂಘಟನೆಗಳ ಮಹಾಕೂಟದ ಪರವಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.